students, welcome back. Welcome to MSS Learning Group. I hope you watched those videos what we discussed in the last class. So how you feel that? Have you got all the concepts what we discussed? If not, please inform us. I will take other measures to understand. Right? And one more thing, have you done your homework? So if it is yes, please send your homeworks to respective 8th standard groups. So I hope you all done your homeworks, right? So if not, please complete it soon. What we discussed in last class, the meaning of agriculture and the meaning of crop with an example, and agricultural practices means based on the season. The crops are classified into two categories. There are kharif crops and rabi crops. The meaning of kharif crop is the crops which are sown in the rainy season are called kharif crops. The rainy season in India is generally from June to September. Examples of kharif crops are paddy, maize, soybean, groundnut and cotton are kharif crops. Next, rabi crops. Grown in the winter season, October to March, are called rabi crops. Examples of rabi crops are wheat, gram, pea, mustard and linseeds. Next, basic practices of crop production. Means what the farmer has to do to increase the productivity of the crops. What are all the practices he has to take place during this cultivation process? We can see on the slide there are 7 points. Number 1 is preparation of soil. The preparation of soil is the first step before growing a crop. Most important tasks in agriculture is to turn the soil and loosen it. This allows the roots to penetrate deep into the soil. The loose soil allows the roots to breathe easily even when they go deep into the soil. Up to this, we discussed in the last class. I think you clear about those concepts. Now we'll move on to the next important concept, that is called agricultural implements. My dear students, ನಾವು ಲಾಸ್ಟ್ ಕ್ಲಾಸಲ್ಲಿ ಈ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನೋ ಫಸ್ಟ್ ಲೆಸನ್ ಬಯಾಲಜಿಯಲ್ಲಿ ನಾವು ಏನೆಲ್ಲ ಕಲ್ತಿದ್ರಿ ಅಂತಂದರೆ ಅಗ್ರಿಕಲ್ಚರಲ್ದು ಮೀನಿಂಗ್, ವ್ಯವಸಾಯ ಅಂದರೆ ಏನು, ಮತ್ತು ಕ್ರಾಪ್, ಈ ಕ್ರಾಪ್ದು ಮೀನಿಂಗ್ ತಿಳ್ಕೊಂಡಿದ್ರಿ, ಬೆಳೆಗಳು. ಆ ಒಂದು ಕ್ರಾಪ್ಸಲ್ಲಿ ಈ ಸೀಸನ್ ಒಂದು ಆಧಾರದ ಮೇಲೆ ಮತ್ತೆ ನಾವು ಈ ಒಂದು 2 ಕ್ಲಾಸಿಫಿಕೇಶನ್ ಆಗಿ 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ರಿ. ಅದು ಯಾವ್ಯಾವುದು ಅಂತಂದರೆ ಖಾರಿಫ್ ಕ್ರಾಪ್ಸು ಮತ್ತು ರಾಬಿ ಕ್ರಾಪ್ಸ್. ಈ ಖಾರಿಫ್ ಕ್ರಾಪ್ಸು ಬಂದ್ಬಿಟ್ಟು ರೈನಿ ಸೀಸನಲ್ಲಿ ಅಂದರೆ ಮಳೆಗಾಲದಲ್ಲಿ ಬೆಳೆಯುವಂತಹ ಒಂದು ಬೆಳೆಗಳನ್ನು ನಾವು ಖಾರಿಫ್ ಕ್ರಾಪ್ಸ್ ಅಂತ ಕರಿತೀರಿ ಅಂತ ಹೇಳಿದ್ದೆ. ನಮ್ಮ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ಮಳೆಗಾಲ ಜೂನಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ಇರುತ್ತೆ. ಇದು ಇವಾಗ ಬೆಳೆಯುವಂತಹ ಬೆಳೆಗಳು. ಇವಾಗ ಅಂದರೆ ಮಳೆಗಾಲದಲ್ಲಿ ಜೂನಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ಈ ಒಂದು ಟೈಮಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ನಾವು ಖಾರಿಫ್ ಕ್ರಾಪ್ಸ್ ಅಂತ ಕರಿತೀವಿ. ಈ ಖಾರಿಫ್ ಕ್ರಾಪ್ಸ್ಗೆ ಕೆಲವೊಂದು ಎಕ್ಸಾಂಪಲ್ಸು ಯಾವ್ಯಾವುದು ಅಂತಂದರೆ ಭತ್ತ, ಜೋಳ, ಸೋಯಾಬೀನ್,
ನೆಲಗಡಲೆ ಅಂದರೆ ಗ್ರೌಂಡ್ ನೆಟ್, ಹತ್ತಿ ಇವೆಲ್ಲ ಸಹ ಖಾರಿಫ್ ಕ್ರಾಪ್ಸ್ ಆಗಿದೆ. ನೆಕ್ಸ್ಟ್ ರಾಬಿ ಕ್ರಾಪ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ರಾಬಿ ಕ್ರಾಪ್ಸ್ ಬಂದು ಚಳಿಗಾಲದಲ್ಲಿ ಬೆಳೆಯುವಂತಹ ಒಂದು ಬೆಳೆಗಳು. ವಿಂಟರ್ ಸೀಸನ್ ಅಲ್ಲಿ ನಾವು ಬೆಳೆಯುವಂತಹ ಬೆಳೆಗಳನ್ನ ರಾಬಿ ಕ್ರಾಪ್ಸ್ ಅಂತ ಕರಿತೀರಿ. ಆ ಚಳಿಗಾಲ ಯಾವಾಗ ಅಂತಂದ್ರೆ ಅಕ್ಟೋಬರ್ ಇಂದ ಹಿಡಿದು ಮಾರ್ಚ್ ವರೆಗೂ. ಈ ಟೈಮಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ಏನಂತ ಕರಿತೀರಿ? ಈ ಟೈಮಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ರಾಬಿ ಕ್ರಾಪ್ಸ್ ಅಂತ ಕರಿತೀರಿ. ಈ ರಾಬಿ ಕ್ರಾಪ್ಸ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ಹೇಳ್ತೀನಿ ನೋಡಿ ಮಕ್ಕಳ. ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಲಿನ್ಸೀಡ್ ಅಂತ ಹೇಳಿದ್ದೆ, ಅಗಸೆ ಇವೆಲ್ಲ ಸಹ ರಾಬಿ ಕ್ರಾಪ್ಸ್ ಆಗಿದೆ. ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಅಂತಂದ್ರೆ ಯಾವುದೇ ಒಂದು ಬೆಳೆಯನ್ನ ನಾವು ಬೆಳೆಸಬೇಕು ಅಂತಂದ್ರೆ ಫಸ್ಟ್ ನಾವೊಂದು ಕೆಲವೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್ ಫಾಲೋ ಮಾಡಬೇಕು. ಅದರಲ್ಲಿ ಆ ಒಂದು 7 ಇಂಪಾರ್ಟೆಂಟ್ ಸ್ಟೆಪ್ಸ್ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಸ್ಲೈಡ್ ಅಲ್ಲಿ ತೋರಿಸಿದ್ದೆ. ಸ್ಲೈಡ್ ಮೇಲೆ ನಾನು 7 ಇಂಪಾರ್ಟೆಂಟ್ ಪಾಯಿಂಟ್ಸ್ ತೋರಿಸಿದ್ದೆ. ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದು ಪ್ರಿಪರೇಷನ್ ಆಫ್ ಸಾಯಿಲ್. ನಾವು ಸಾಯಿಲ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ನಾವು ಡಿಸ್ಕಸ್ ಮಾಡಿದ್ರಿ. ಈ ಸಾಯಿಲ್ ಅನ್ನ ಪ್ರಿಪೇರ್ ಮಾಡೋದ್ರಿಂದ ಮಣ್ಣೆಲ್ಲ ಸಹ ಸ್ವಲ್ಪ ಸಡಿಲವಾಗುತ್ತೆ. ಆವಾಗ ಮಣ್ಣು ಯಾವಾಗ ಲೂಸ್ ಆಗುತ್ತೋ ಆವಾಗ ಏನಾಗುತ್ತೆ ಅಂತಂದ್ರೆ ಈ ಮಣ್ಣೆಲ್ಲ ತಿರುವು ಹಾಕೋದ್ರಿಂದ ಸಡಿಲ ಆಗುತ್ತೆ. ಬೇರುಗಳೆಲ್ಲ ಸಹ ಮಣ್ಣಿನ ಆಳಕ್ಕೆ ಹೋಗೋಕ್ಕೆ ಸಹಾಯ ಆಗುತ್ತೆ. ಡೀಪ್ ಆಗಿ ಪೆನಿಟ್ರೇಟ್ ಆಗಿ ರೂಟ್ಸ್ ಏನಾಗುತ್ತೆ, ರೂಟ್ಸ್ ಟು ಪೆನಿಟ್ರೇಟ್ ಡೀಪ್ ಇನ್ ಟು ದ ಸಾಯಿಲ್ ಅಂತ ಹೇಳಿದ್ದೆ ನಾನು. ಬೇರುಗಳೆಲ್ಲ ಸಹ ಆಳಕ್ಕೆ ಇಳಿಯೋದಿಕ್ಕೆ ಹೆಲ್ಪ್ ಆಗುತ್ತೆ, ಉಸಿರಾಡೋದಿಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಪ್ರಿಪರೇಷನ್ ಆಫ್ ಸಾಯಿಲ್ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಮಣ್ಣನ್ನು ತಿರುವಿ ಹಾಕೋದು, ಲೂಸ್ ಮಾಡೋದು, ಉಳುಮೆ ಮಾಡೋದು, ಈ ಒಂದು ನೇಗಿಲನ್ನು ಯೂಸ್ ಮಾಡ್ತೀರಿ ಅಂತ ಹೇಳಿದ್ದೆ. ಈ ರೀತಿ ಎಲ್ಲಾ ಸ್ಟೆಪ್ಸ್ ಅನ್ನು ಸಹ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ರಿ. ಹಂಗಾರೆ ಈ ಒಂದು ಸಾಯಿಲ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಏನೆಲ್ಲ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಮೀನ್ಸ್ ಉಪಕರಣಗಳನ್ನ ಬಳಸ್ತಾರೆ ಅಂತ ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಮೈ ಡಿಯರ್ ಸ್ಟೂಡೆಂಟ್ಸ್. What are the agricultural implements which are used before sowing? Before sowing the seeds, it is necessary to break soil clamps to get better yield. This is done with the help of various tools. The main tools used for this purpose are the plow, hoe and cultivator. Dear students, ನಾವು ಬಿತ್ತನೆಗಿನ್ನ ಮುಂಚೆ ಮಣ್ಣನ್ನು ಹದ ಮಾಡಬೇಕು, ಪ್ರಿಪೇರ್ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ರಿ. ಆ ಪ್ರಿಪೇರ್ ಮಾಡಬೇಕಂತಂದರೆ ಮಣ್ಣಿನ ಕಂಡೀಷನನ್ನು ನೋಡ್ಕೋಬೇಕು. ಮಣ್ಣು ಗಟ್ಟಿಯಾಗಿ ದೊಡ್ಡ ದೊಡ್ಡ ಗಾತ್ರದ ಗಡ್ಡೆಗಳ ರೂಪದಲ್ಲಿದ್ದರೆ ಸಣ್ಣ ಸಣ್ಣ ಕಣಗಳ ಗಾತ್ರಕ್ಕೆ ಪುಡಿ ಮಾಡುವ ಅಗತ್ಯವಾಗಿರುತ್ತೆ. ಅಗತ್ಯಕ್ಕೆ ತಕ್ಕಂತೆ ನಾವು ಮೇಯ್ನಾಗಿ ಬಳಸುವಂತಹ ಟೂಲ್ಸು ಅದು ಪ್ಲೋ ಅಂದರೆ ನೇಗಿಲು, ಹೋ ಅಂದರೆ ಚೆನಿಕೆ ಆ್ಯಂಡ್ ಕಲ್ಟಿವೇಟರ್. ಮೇಯ್ನ್ ತುಂಬ ಅನೇಕ ಟೂಲ್ಸನ್ನು ಬಳಸ್ತೀರಿ ಅಗ್ರಿಕಲ್ಚರಲ್ಲಿ. ಅಂದರೆ ಸಾಯಿಲನ್ನು ಪ್ರಿಪೇರ್ ಮಾಡೋದಕ್ಕೆ ಈ 3 ಸಹ ಮೇಯ್ನ್ ಟೂಲ್ಸ್ ಆಗಿದೆ. ಈ ರೀತಿ ನಾವು ಈ ಒಂದು ಟೂಲ್ಸನ್ನು ಯೂಸ್ ಮಾಡಿ ಈ ಮಣ್ಣನ್ನು ನಾವು ಏನು ಮಾಡ್ತೀರಿ ಅಂದರೆ ಬಿತ್ತನೆಗಿನ್ನ ಮುಂಚೆ ಸಾಯಿಲನ್ನು ಪ್ರಿಪೇರ್ ಮಾಡ್ಕೊತೀರಿ. Means for the preparation of soil,
these materials or implements are used. So, what are those? The plow and the hoe and the cultivator. Plow. Plow is one of the agricultural implement. It is very common in every house in the villages. So each and every farmer in a villages there will be having a plow. And nowadays it was replaced by an iron plows in generally which is done by the tractors. So what is mean by plowing? The process of loosening and turning of the soil is called plowing. Then how exactly this can be? This is done by using a plow. Means the soil can be prepared, means the loosening of the soil or turning of the soil can be done by plow. Means one of the machine or the material or thing which is used to do this. We can observe in the picture. This is being used since ancient times for tilling the soil, adding fertilizers to the crops, removing the weeds and turning the soil. This is made up of wood and is drawn by a pair of bulls or other animals, means horse and camels. It contains a strong triangular iron strip called plowshare. The main parts of the plow is a long log of wood which is called plow shaft. There is a handle at one end of the shaft. The other end is attached to the beam which is placed on the bull's necks. One pair of bulls and a man can easily operate the plow. My dear students, ನಾವು ನೇಗಿಲು ಅಂದರೆ ಈ ಮಣ್ಣನ್ನು ಹದ ಮಾಡುವಂತಹ ಒಂದು ಟೂಲ್, ಮೇಯ್ನ್ ಆಗಿ ನಾವು ಯೂಸ್ ಮಾಡುವಂತಹ ಒಂದು ಟೂಲ್ ನೇಗಿಲು ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀರಿ. ಈ ನೇಗಿಲನ್ನು ಮಣ್ಣನ್ನು ಉಳುಮೆ ಮಾಡೋದಕ್ಕೆ ಬಳಸ್ತೀರಿ, ಬೆಳೆಗಳಿಗೆ ಗೊಬ್ಬರಗಳನ್ನು ಹಾಕೋದಕ್ಕೆ ಬಳಸ್ತೀರಿ, ಕಳೆಗಳನ್ನು ತೆಗೆಯೋದಕ್ಕೆ ಅಂದರೆ ಅನ್ವಾಂಟೆಡ್ ಪ್ಲಾಂಟ್ಸನ್ನು ರಿಮೂವ್ ಮಾಡೋದಕ್ಕೆ ಬಳಸ್ತೀರಿ, ಮಣ್ಣನ್ನು ಪುಡಿ ಮಾಡೋದಕ್ಕೆ ಬಳಸ್ತೀರಿ. ಈ ಥರ ಅನೇಕ ಕೆಲಸಗಳಿಗೆ ಬಳಸ್ತಾ ಇದ್ದೀರಿ. ಇದು ಹಳೇ ಕಾಲದಿಂದನೂ ಸಹ ಬಳಸ್ತಾ ಇದ್ದೀರಿ. ಈ ಒಂದು ಟೂಲ್ ಹೆಂಗಿರುತ್ತೆ ಅಂತಂದ್ರೆ ಇದು ಮರದಿಂದ ಮಾಡಿರ್ತಾರೆ. ಇದನ್ನ ಎತ್ತುಗಳಿಗೆ ಅಥವಾ ಬೇರೆ ಪ್ರಾಣಿಗಳಿಗೆ ಅಂದ್ರೆ ಕುದುರೆ ಅಥವಾ ಒಂಟೆ ಇದಕ್ಕೆ ಬೇರೆ ಎಲ್ಲ ಪ್ರಾಣಿಗಳಿಗೆ ಇದು ಎಳೆಯೋದಿಕ್ಕೆ, ಆ ಪ್ರಾಣಿಗಳು ಎಳ್ಕೊಂಡು ಹೋಗ್ತಾ ಇದ್ರೆ ಈ ಒಂದು ನೇಗಿಲು ಮುಂದೆ ಹೋಗ್ತಾ ಇರುತ್ತೆ, ಅದಕ್ಕೆ ಕಟ್ತಾರೆ. ಯಾವ ರೀತಿ ಇರುತ್ತೆ ಅಂತಂದ್ರೆ ಫಸ್ಟ್ ಟ್ರಯಾಂಗಲ್ ಶೇಪ್ ಅಲ್ಲಿ ಅಂದ್ರೆ ತ್ರಿಕೋನಾಕಾರದಲ್ಲಿ ಅಲ್ಲಿ ಐರನ್ ಪೀಸ್ ಇರುತ್ತೆ. ಅದನ್ನ ನಾವು ಏನಂತ ಕರಿತೀರಿ? ಐರನ್ ಪೀಸ್ ಇರುತ್ತಲ್ವಾ, ಟ್ರಯಾಂಗುಲರ್ ಶೇಪ್ ಅಲ್ಲಿ ಏನಿರುತ್ತೆ? ಐರನ್ ಪೀಸ್ ಇರುತ್ತೆ. ಇದನ್ನ ನಾವೇನಂತ ಕರಿತೀರಿ ಅಂದ್ರೆ ಪ್ಲೋಶೇರ್ ಅಂತ ಕರಿತೀರಿ. ಅದೇ ಭೂಮಿಯಲ್ಲಿ ಉಳುಮೆ ಮಾಡ್ಕೊಂಡು ಹೋಗೋದು. ಅದಕ್ಕೆ ಮತ್ತೆ ಉದ್ದವಾಗಿ ಮರದ ಒಂದು ತುಂಡಿರುತ್ತೆ. ಉದ್ದನೆಯ ಮರದ ತುಂಡು ನೇಗಿಲಿನ ಮುಖ್ಯ ಭಾಗವಾಗಿರುತ್ತೆ. ಅದನ್ನೇ ನಾವೇನಂತ ಕರೆಯೋದು ಅಂದ್ರೆ ಪ್ಲೋ ಶಿಫ್ಟ್ ಅಂತ ಕರಿತೀರಿ. ನೆಕ್ಸ್ಟ್ ಆ ಒಂದು ಪ್ಲೋ ಶಿಫ್ಟ್ ಉದ್ದಕ್ಕಿರುತ್ತೆ. ಅದು ಈ ಒಂದು ಎರಡು ಹಸುಗಳ ಅಥವಾ ಎತ್ತುಗಳ ಕುತ್ತಿಗೆ ಮೇಲೆ ಇನ್ನ ಒಂದು ಉದ್ದಕ್ಕಿರುವಂತಹ ಒಂದು ಕೋಲ್ ಇಟ್ಟಿರ್ತೀರಿ. ಅದನ್ನ ನಾವೇನಂತ ಕರಿತೀರಿ ಅಂದ್ರೆ ಬೀಮ್ ಅಂದ್ರೆ ನೊಗ. ಆ ಒಂದು ಬೀಮು ಎರಡೂ ಹಸುಗಳನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ, ಜೊತೆಯಾಗಿ ಹೋಗೋದಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾವು ಏನ್ ಅಟ್ಯಾಚ್ ಮಾಡಿರ್ತೀರಿ ಅಂದ್ರೆ
ಫ್ಲೋ ಶಿಫ್ಟ್ ಅನ್ನ ಅಟ್ಯಾಚ್ ಮಾಡಿರ್ತೀರಿ. ಮತ್ತೆ ನೆಕ್ಸ್ಟ್ ಫ್ಲೋ ಟ್ರಯಾಂಗುಲರ್ ಶೇಪ್ ಅಲ್ಲಿ ಐರನ್ ಪೀಸ್ ಇರುತ್ತೆ. ಈ ಹಸುಗಳು ಮುಂದೆ ಹೋದ ಹಾಗೆ ಈ ಒಂದು ಉಳುಮೆ ಮಾಡಿಕೊಂಡು ನೇಗಿಲು ಹಸುಗಳ ಹಿಂದೆ ಹಿಂಬಾಲಿಸುತ್ತಾ ಇದು ಏನು ಉಳುಮೆ ಮಾಡ್ಕೊಂಡು ಹಿಂಬಾಲಿಸುತ್ತಾ ಹಸುಗಳು ಮುಂದೆ ಮುಂದೆ ಹೋದಂಗೆ ಈ ನೇಗಿಲು ಹಿಂದೆ ಭೂಮಿಯನ್ನ ಉಳುಮೆ ಮಾಡಿಕೊಂಡು ಬರುತ್ತೆ. ಒಂದು ಜೊತೆ ಎತ್ತುಗಳು ಅಥವಾ ಹಸುಗಳು ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಸುಲಭವಾಗಿ ನೇಗಿಲನ್ನ ಬಳಸಬಹುದು. ಇವಾಗ ಇತ್ತೀಚಿನ ದಿನಗಳಲ್ಲೆಲ್ಲ ಸಹ ನೇಗಿಲು ಬದಲು ಇವಾಗ ಈ ಒಂದು ಟ್ರಾಕ್ಟರ್ಗಳಲ್ಲಿ ಬಳಸ್ತಾ ಇರುವಂತಹ ಒಂದು ಕಬ್ಬಿಣದ ನೇಗಿಲು ಬಂದಿದೆ. ಅದನ್ನ ಟ್ರಾಕ್ಟರ್ಗಳನ್ನ ಉಪಯೋಗಿಸಿ ಉಳುಮೆ ಮಾಡ್ತಾರೆ. It is a simple tool which is used for removing weeds and for loosening the soil. It has a long rod of wood or iron. A strong, broad and bent plate of iron is fixed to one of its ends and works like a blade. It is pulled by animals. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ ಅಥವಾ ಟೂಲ್ ಬಂದು ಹೋ. ಆ ಹೋ ಅನ್ನೋದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಇದೊಂದು ಸಿಂಪಲ್ ಆಗಿರುವಂತಹ ಒಂದು ಟೂಲ್. ಇದನ್ನ ಅನ್ವಾಂಟೆಡ್ ಪ್ಲಾಂಟ್ಸ್ ಅಂದ್ರೆ ವೀಡ್ಸ್ ಅಂದ್ರೆ ಕಳೆಗಳನ್ನ ತೆಗೆಯೋದಿಕ್ಕೆ ಮತ್ತು ಮಣ್ಣನ್ನ ಸ್ವಲ್ಪ ಲೂಸ್ ಮಾಡೋದಿಕ್ಕೆ ಇದನ್ನ ಬಳಸ್ತಾರೆ. ಇದು ಮರ ಅಥವಾ ಐರನ್ದು ಉದ್ದವಾಗಿರುವಂತಹ ಒಂದು ತುಂಡು ಹೊಂದಿರುತ್ತೆ. ಮತ್ತೆ ಅಗಲವಾದ ಬ್ರಾಡ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಇದು ಒಂದು ಐರನ್ದು ತಟ್ಟೆ ತರ ಇರುತ್ತೆ. ಇದು ಒಂದು ತುದಿಯಲ್ಲಿ ಐರನ್ದು ಬ್ಲೇಡ್ ತರ ಇದು ಕೆಲಸ ಮಾಡುತ್ತೆ. ಇದು ಸಹ ಪ್ರಾಣಿಗಳಿಗೆ ಕಟ್ಟಿ ಈ ಪ್ರಾಣಿಗಳ ಸಹಾಯದಿಂದಾನು ಸಹ ಇದು ಕೆಲಸ ಮಾಡಬಹುದು. ಅಥವಾ ನಾವು ಜಾಸ್ತಿ ಫೋರ್ಸ್ ಅನ್ನ ಕೊಟ್ಟು ಈ ಒಂದು ಟೂಲ್ ಹೋನ್ನ ಹಿಡಿದು ಅನ್ವಾಂಟೆಡ್ ಪ್ಲಾಂಟ್ಸ್ ಅನ್ನ ಅಥವಾ ಸಾಯಿಲ್ ಅನ್ನ ಲೂಸ್ ಮಾಡೋದಕ್ಕೆ ನಾವು ಮಾಡ್ತಾ ಇರೋದೇ ಸಾಯಿಲ್ ಪ್ರಿಪರೇಷನ್ ಅಲ್ವಾ ನಾವು ಮಾಡ್ತಾ ಇರೋದು. ಇದು ಒಂದು ಸಿಂಪಲ್ ಆಗಿರುತ್ತೆ ಈ ಒಂದು ಟೂಲು. ಇದನ್ನ ಯೂಸ್ ಮಾಡಿ ಅನ್ವಾಂಟೆಡ್ ಪ್ಲಾಂಟ್ಸ್ ಅನ್ನು ತೆಗಿಬಹುದು, ಸಾಯಿಲ್ ಅನ್ನು ಸಹ ನಾವು ಲೂಸ್ ಮಾಡಬಹುದು. ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕಲ್ಟಿವೇಟರ್. ಈ ಕಲ್ಟಿವೇಟರ್ ಅನ್ನೋದು ಸಹ ಒಂದು ಸಿಂಪಲ್ ಟೂಲು. Nowadays, plowing is done by tractors driven cultivator. The use of cultivator saves labor and time. My dear students, next agricultural tool, cultivator. Yes, plowing is done by tractors driven cultivator. The use of cultivator saves labor and time. My dear students, ನೆಕ್ಸ್ಟ್ ಅಗ್ರಿಕಲ್ಚರಲ್ ಟೂಲ್ ಕಲ್ಟಿವೇಟರ್. ಇವಾಗೆಲ್ಲ ಸಹ ಇತ್ತೀಚಿನ ದಿನಗಳಲ್ಲೆಲ್ಲ ಸಹ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡ್ತಾ ಇದ್ದಾರೆ. ಆ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡೋದೇ ಕಲ್ಟಿವೇಟರ್. ಈ ಕಲ್ಟಿವೇಟರ್ನ ಯೂಸ್ ಮಾಡಿಕೊಂಡು ಫಿಸಿಕಲಿ ಸ್ಟ್ರೈನು ಸಹ ಕಡಿಮೆ ಆಗುತ್ತೆ, ಟೈಮು ಸಹ ಏನಾಗುತ್ತೆ, ಸೇವ್ ಆಗುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾವಿಷ್ಟೊತ್ತು ಸಹ ಸಾಯಿಲ್ ಪ್ರಿಪರೇಷನ್ಗೆ ಯೂಸ್ ಮಾಡುವಂತಹ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್, ಟೂಲ್ಸ್, ಮೇಯ್ನ್ ಆಗಿ ಯೂಸ್ ಮಾಡುವಂತಹ ಒಂದು ಟೂಲ್ಸ್ ಆಗಿರುವಂತಹ ದ ಪ್ಲೋ, ಹೋ ಅಂಡ್ ಕಲ್ಟಿವೇಟರ್ ಇವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ರಿ. ನಾವು ಹೇಗಿರುತ್ತೆ, ಹೆಂಗ್ ಯೂಸ್ ಮಾಡ್ತಾರೆ, ಸಾಯಿಲನ್ನು ಇವನ್ನ ಯೂಸ್ ಮಾಡ್ಕೊಂಡು ಸಾಯಿಲನ್ನು ಯಾವ ರೀತಿ ಪ್ರಿಪರೇಷನ್ ಮಾಡ್ತಾರೆ ಅಂತ ನಾವು ಡಿಸ್ಕಸ್ ಮಾಡಿದ್ರಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಫೋನ್ ಮಾಡಿ ಮಕ್ಕಳ. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಮೈ ಡಿಯರ್ ಸ್ಟೂಡೆಂಟ್ಸ್, now I will ask some questions related to today's concept. First question, what are the advantages of preparation of soil? Next question, write short note about
agricultural implements. Thank you.